Hello everyone, KSET previous year questions on sequence of real number. Previous year questions ಅಲ್ಲಿ KSET sequence of real numbers ಮೇಲೆ ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ 2024 ಅಲ್ಲಿ ಸೀಕ್ವೆನ್ಸ್ ಮೇಲೆ ಕೇಳಿದ್ದಾರೆ. ಕನ್ಸಿಡರ್ ದ ಸೀಕ್ವೆನ್ಸ್ UN is equal to 1 plus minus 1 power n 1 by n whole power n. ದೆನ್ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಆ ಸೀಕ್ವೆನ್ಸ್ಗೆ ಲಿಮಿಟ್ ಸುಪೀರಿಯರ್ ಆ್ಯಂಡ್ ಲಿಮಿಟ್ ಇನ್ಫೀರಿಯರ್ ಫೈಂಡ್ ಮಾಡಿ. ಆಪ್ಷನ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ ಅಂತ. ಲಿಮಿಟ್ ಸುಪೀರಿಯರ್ ಆ್ಯಂಡ್ ಮತ್ತು ಲಿಮಿಟ್ ಇನ್ಫೀರಿಯರ್ ಅಂತ ಕೇಳಿದ್ದಾರೆ. ಸೊ ಇವಾಗ ನಾನು ಪ್ರೀವಿಯಸ್ ಸಮ್ ಲೆಕ್ಚರಲ್ಲಿ ನಾನು ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿದ್ದೀನಿ. ಅಲ್ಲಿ ನಾನು ಲಿಮಿಟ್ ಸುಪೀರಿಯರ್ ಆ್ಯಂಡ್ ಲಿಮಿಟ್ ಇನ್ಫೀರಿಯರ್ ಆಫ್ ಅ ಸೀಕ್ವೆನ್ಸ್ ಈಸಿಲಿ ಹೇಗೆ ಫೈಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಓಕೆ, ಈಗ ಇನ್ನೊಂದು ಸರಿ ನೋಡೋಣ. ಲಿಮಿಟ್ ಸುಪೀರಿಯರ್ ಆ್ಯಂಡ್ ಲಿಮಿಟ್ ಇನ್ಫೀರಿಯರ್ ಆಫ್ ಅ ಸೀಕ್ವೆನ್ಸ್. ಲೆಟ್ AN ಸೀಕ್ವೆನ್ಸ್ ಬಿ ಅ ಬೌಂಡೆಡ್. ಸೊ AN ಅನ್ನೋದು ಒಂದು ಬೌಂಡೆಡ್ ಸೀಕ್ವೆನ್ಸ್. ನೋಡೋಣ ಬೌಂಡೆಡ್ ಅಂದರೆ ಏನಂತ ಹೇಳಿದ್ದೀನಿ. ದೆನ್ ದ ಸೀಕ್ವೆನ್ಸ್ ಹ್ಯಾಸ್ ಲೀಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ಸ್. ಅಫ್ಕೋರ್ಸ್ ಅಲ್ವಾ, ಸೀಕ್ವೆನ್ಸು ಬೌಂಡೆಡ್ ಸೀಕ್ವೆನ್ಸ್ ಇತ್ತಂದರೆ ಅಲ್ಲಿ ಲೀಸ್ಟ್ ಮತ್ತು ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತೆ, ರೈಟ್. ಇಫ್ ಇಟ್ ಈಸ್ ಕನ್ವರ್ಜನ್ ನನಗೆ ಒಂದೇ ಸಿಕ್ಕಿರುತ್ತೆ. ಇಫ್ ಇಟ್ ಈಸ್ ಬೌಂಡೆಡ್ ಲೀಸ್ಟ್ ಮತ್ತು ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಅಂತ ಸಿಕ್ಕಿರುತ್ತೆ. ಇವಾಗ the least limit point of sequence AN is called the limit inferior. ನಮಗೆ ಲೀಸ್ಟ್ ಲಿಮಿಟ್ ಪಾಯಿಂಟ್ ಏನು ಸಿಕ್ಕಿರುತ್ತಲ್ಲ ಅದಕ್ಕೆ ಲಿಮಿಟ್ ಇನ್ಫೀರಿಯರ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಲಿಮಿಟ್ n tends to infinity AN ಆರ್ ಇಲ್ಲಿ ಬಾರ್ ಬರ್ತಾಳಗಡೆ ಲಿಮಿಟ್ ಬಾರ್ n tends to infinity AN. ಇದಕ್ಕೆ ಲಿಮಿಟ್ ಇನ್ಫೀರಿಯರ್ ಅಂತ ಅವರು ಈ ಥರನೂ ಕೇಳ್ತಾರೆ, ಈ ಥರ ಆದರೂ ಕೊಟ್ಟಿರ್ಬೋದು. ಬಟ್ ನನಗೆ ಗಿವನ್ ಕ್ವಶನಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದರೆ ಲಿಮಿಟ್ ಸುಪೀರಿಯರ್ ಆಫ್ AN UN, ಲಿಮಿಟ್ ಇನ್ಫೀರಿಯರ್ UN. ಓಕೆ, ಇವಾಗ ಲಿಮಿಟ್ ಇನ್ಫೀರಿಯರ್ ಅಂದರೆ ಏನಂತ ನೋಡಿದ್ರಿ. ಓಕೆ, ದ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಆಫ್ ಅ ಸೀಕ್ವೆನ್ಸ್ AN. ದ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಆಫ್ ಅ ಸೀಕ್ವೆನ್ಸ್ AN ಈಸ್ ಕಾಲ್ಡ್ ದ ಲಿಮಿಟ್ ಸುಪೀರಿಯರ್ ಆರ್ superior limit or upper limit ಅಂತ ಕಳಿಸ್ತೀವಿ ಆಫ್ ಎನ್ ಸೀಕ್ವೆನ್ಸ್ AN. and it is denoted by limit n tends to infinity ಸುಪೀರಿಯರ್ AN ಆರ್ ಬಾರ್ ಮೇಲ್ಗಡೆ ಬರುತ್ತೆ n tends to infinity AN. ಇವಾಗ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರೆ, UN is equal to 1 plus minus 1 power n 1 by n whole power n. ದಿಸ್ ಈಸ್ ಯುವರ್ ಸೀಕ್ವೆನ್ಸ್. ಯಾವುದೇ ಸೀಕ್ವೆನ್ಸ್ ಕೊಟ್ಟಿರೋ ಕ್ವಶನಲ್ಲಿ -1 power n ಅಂತ ಬಂದರೆ ಅಲ್ಲಿ ನೀವು n ಇವನ್ ತೋರಿ ಮತ್ತು n ಆಡ್ ಅಂತ ಕನ್ಸಿಡರ್ ಮಾಡ್ಕೊರಿ. ಇವಾಗ n ಇವನ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ ಅ ಪಾಸಿಟಿವ್ ಆಲ್ವೇಸ್. ಇವಾಗ 1 plus 1 by n whole power n ಅಂತ ಬಂತು. n ಆಡ್ ಅಂತ ತಗೊಂಡ್ರೆ 1 minus 1 by n whole power n ಅಂತ ಬಂತು. ಓಕೆ, ಇವಾಗ ಲಿಮಿಟ್ ಕಂಡುಹಿಡಿಯೋಣ ಎರಡರದ್ದು. ಲಿಮಿಟ್ n tends to infinity 1 plus 1 by n whole power n. ಇಲ್ಲಿ ಇನ್ಫಿನಿಟಿ ಹಾಕಿ ಇದು 0 ಆಗುತ್ತೆ, ಇಲ್ಲಿ ಇನ್ಫಿನಿಟಿ ಹಾಕಿದ್ರೆ 1 power infinity ಆಗುತ್ತೆ. 1 power infinity ಈಸ್ ಇಂಡಿಟರ್ಮಿನೆಂಟ್ ಫಾರ್ಮ್. ಇಂಡಿಟರ್ಮಿನೆಂಟ್ ಫಾರ್ಮ್ ಬಂದರೆ ನಾವು ಯಾವ ರೀತಿ ಮಾಡ್ತೀವಿ, ಲಿಮಿಟ್ n tends to infinity f of x power g of x. ದಿಸ್ ಇಸ್ f of x, ರೈಟ್. ದಿಸ್ ಇಸ್ g of x ಅಂತ ಕನ್ಸಿಡರ್ ಮಾಡಿ ನಾನು ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಅಂದರೆ e ಪವರ್ ಲಿಮಿಟ್ n tends to infinity g of x f of x minus 1 ಈ ಥರ ಬರ್ಕೊತೀನಿ. ಇಲ್ಲಿ g of x ಅಂದ್ರೇನು n, f of x ಅಂದರೆ 1 plus 1 by n ಬರದೆ 1 minus 1 ಕ್ಯಾನ್ಸಲ್. ಸೊ n ಕ್ಯಾನ್ಸಲ್ ಆಯಿತು. e ಪವರ್ 1 is equal to e. ಸೊ ನನಗೆ ಈ ಲಿಮಿಟು e ಅಂತ ಬಂತು, ರೈಟ್. ಇನ್ನೊಂದು ಲಿಮಿಟ್ ನೋಡೋಣ. ಇನ್ನೊಂದೇನಿದೆ, ಲಿಮಿಟ್ n tends to infinity 1 minus 1 by n whole power n. ಇದೂ 1 power infinity ಫಾರ್ಮಲ್ಲೇ ಇದೆ. ಓಕೆ, ಇದೂ 1 power infinity ಫಾರ್ಮಲ್ಲೇ ಇದೆ. ಸೊ ಈ ಪವರ್ ಲಿಮಿಟ್ n tends to infinity n 1 minus 1 by n minus 1 ಕ್ಯಾನ್ಸಲ್, n ಕ್ಯಾನ್ಸಲ್. ಸೊ ಇಲ್ಲಿ ಮೈನಸ್ ಇರೋದ್ರಿಂದ e ಪವರ್ -1 ಅಂತ ಬರುತ್ತೆ ನನಗಿಲ್ಲಿ. e ಪವರ್ -1 ಅಂದರೆ 1 by. ದಿಸ್ ಇಸ್ ಅ ಲೋಯೆಸ್ಟ್ ಲಿಮಿಟ್, ರೈಟ್, ಲೀಸ್ಟ್ ಲಿಮಿಟ್. ದಿಸ್ ಈಸ್ ಗ್ರೇಟೆಸ್ಟ್ ಲಿಮಿಟ್. ಸೊ ಇವಾಗ ನಂದು ಲಿಮಿಟ್ n tends to infinity inferior of UN is equal to 1 by n, limit superior of UN is equal to e. This is your question which is asked in KSET 2024. Thank you. Option 4 is correct.